ಹಾಯ್ ಹಲೋ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ಇರೋ ಹಾಗೆ ನಾನಿವತ್ತು ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಯಾವ ಐಸ್ ಕ್ರೀಮ್ ಅಂತಂದರೆ ಚಿಕ್ಕು ಐಸ್ ಕ್ರೀಮು ಹೆಲ್ದಿ ಪ್ರೊಸೆಸ್ಸಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು 3 ಚಿಕ್ಕು ಹಣ್ಣನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಿಪ್ಪೆ ತೆಗೆದು ಒಳಗಡೆ ಬೀಜ ಇತ್ತು, ಅದನ್ನು ತೆಗೆದುಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ರಫ್ಲಿ ಚಾಪ್ ಮಾಡ್ಕೊಳ್ಳಿ, ಸಣ್ಣ ಸಣ್ಣ ಬೇಕು ಅಂತ ಏನಿಲ್ಲ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರ್ಗೆ ನಾನು ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಜೇನುತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ಅಂದರೆ ಟೀ ಸ್ಪೂನ್ ಲೆಕ್ಕದಲ್ಲಿ 2 ಟೀ ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಕ್ರೀಮ್ ಹಾಕೋತಾ ಇದ್ದೀನಿ, ಮಿಲ್ಕ್ ಕ್ರೀಮು. ನೋಡಿ, ಈ ಥರ ಎಲ್ಲ ಫುಲ್ ಮಿಲ್ಕ್ ಕ್ರೀಮ್ನ ಇದನ್ನು ಹಾಕೊಂಬಿಡಿ. ನೋಡಿ, ಕ್ರೀಮ್ ಕೂಡ ಹಾಕೊಂಡಿದ್ದಾಯಿತು. ಆಮೇಲೆ ಒಂದು ಬಟ್ಲು ಹಾಲು ಹಾಕೊಂಡಿದ್ದೀನಿ. ಹಾಲು ಕೂಡ ಚಿಲ್ಡಾಗಿರೋದನ್ನೇ ಯೂಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಫುಲ್ಲು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ, ಇದನ್ನು ಬ್ಲೆಂಡ್ ಮಾಡ್ಕೊಂಡಿದ್ದಾಯಿತು. ನೋಡಿ, ಇವಾಗ ಈ ಪ್ಯೂರಿನ ಸ್ವಲ್ಪ ನಾನು ಎತ್ತಿಟ್ಕೊತೀನಿ, ಒಂದು ಅರ್ಧ ಬಟ್ಲಷ್ಟು. ಯಾಕಂದರೆ ಮುಂದೆ ಅದು ನನಗೆ ಗಾರ್ನಿಷಿಂಗ್ಗೆ ಬೇಕು. ಒಂದು ಅರ್ಧ ಬಟ್ಲಷ್ಟು ಎತ್ತಿಟ್ಕೊತೀನಿ. ಆಮೇಲೆ ಸ್ವಲ್ಪ ಚಿಕ್ಕು ಏನು ಕಟ್ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಆವಾಗಲೇ ಒಂದು ಅರ್ಧ ಚಿಕ್ಕುನ ಸಣ್ಣದಾಗಿ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಏನಕ್ಕೆ ಅಂದರೆ ಮುಂದೆ ಗಾರ್ನಿಷಿಂಗ್ಗೆ ಬೇಕಾಗುತ್ತೆ. ಇವಾಗ ಏನು ನಾವು ಅದನ್ನು ಮಿಲ್ಕ್ ಪೌಡ್ರ್ ಎಲ್ಲ ಹಾಕಿ ಪ್ಯೂರಿ ಮಾಡ್ಕೊಂಡಿದ್ವಲ್ಲ, ಅದೇ ಜಾರ್ಗೆ ಚಿಕ್ಕುನು ಹಾಕ್ಕೊಂಡು ಫುಲ್ಲು ನೈಸ್ ಬ್ಲೆಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂಚೂರು ಕೂಡ ಪಲ್ಪ್ ಒಳಗಡೆ ಇರಬಾರ್ದು. ನೋಡಿ, ಎಷ್ಟು ನೈಸಾಗಿ ಥಿಕ್ಕಾಗಿ, ನೋಡಿ ಯಾವ ಥರ ನೋಡ್ತಾ ಇರ್ಬೋದು ನೀವು ಯಾವ ಥರ ಆಗಿದೆ ಅಂತ. ಫುಲ್ಲು ರಿಚ್ಚಾಗಿ ಆಗಿದೆ ಫ್ರೆಂಡ್ಸ್. ಈ ಥರನೇ ಆಗಬೇಕು ಇದ್ರ ಕನ್ಸಿಸ್ಟೆನ್ಸಿ. ನೋಡಿ ಎಷ್ಟು ಕ್ರೀಮಿ ಆಗಿದೆ. ಈ ಥರನೇ ಬರಬೇಕು. ಸ್ವಲ್ಪ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ಆಯಿತು, ಇದ್ರ ಕೆಲಸ ಇಷ್ಟೇ. ಬನ್ನಿ ಇವಾಗ ಇದನ್ನು ಐಸ್ ಕ್ರೀಮ್ ಬೌಲ್ಗೆ ನಾವು ಸೆಟ್ ಮಾಡ್ಕೊಂಬಿಡೋಣ. ನಿಮ್ಮ ಹತ್ರ ಗಾಜಿಂದು ಅಥವಾ ಯಾವುದಾದ್ರೂ ಐಸ್ ಕ್ರೀಮ್ ಮೋಲ್ಡ್ ಇದ್ದರೆ ಹಾಕ್ಕೊಳ್ಳಿ. ಇಲ್ಲ ಅನ್ನೋರು ಕೂಡ ಈ ಥರ ಏರ್ ಟೈಟ್ ಕಂಟೈನರ್ ಯೂಸ್ ಮಾಡ್ಕೊಳ್ಳಿ ಆದಷ್ಟು. ನೋಡಿ, ಹಾಕ್ಕೊಂಡಿದ್ದಾಯಿತು. ಇವಾಗ ನಾನು ಆವಾಗಲೇ ಎತ್ತಿಟ್ಕೊಂಡಿದ್ನಲ್ಲ ಕ್ರೀಮು, ಅದು ಬ್ಲೆಂಡ್ ಮಾಡ್ಕೊಂಡಿರೋಂಥ ಕ್ರೀಮ್ನ ಅದನ್ನು ನೀಟಾಗಿ ಗಾರ್ನಿಷಿಂಗ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ. ಯಾಕಂದರೆ ಅದು ನಾವು ಐಸ್ ಕ್ರೀಮು ಈ ಥರ ಎತ್ತವಾಗ ಒಳಗಡೆವರೆಗೂ ನೀಟಾಗಿ ಅದು ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡೋಕ್ಕೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಸ್ವಲ್ಪ ಈ ಥರ ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ. ಇವಾಗ ಚಿಕ್ಕು ಪಲ್ಪ್ ಕೂಡ ಸ್ವಲ್ಪ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಎಲ್ಲ ಕಡೆಯೂ ಹಾಕೋತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ತಿನ್ನೋವಾಗ ಚೆನ್ನಾಗಿ ಇರುತ್ತೆ. ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡಿ ಎಲ್ಲನೂ ಫುಲ್ಲು ಒಂದೇ ಸಲ ಬ್ಲೆಂಡ್ ಮಾಡ್ಕೊಂಡ್ಬಿಡ್ಬೋದು. ಇಲ್ಲ, ಇಲ್ಲಿ ನಮಗೆ ಚಿಕ್ಕದು ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಚಾಕೋ ಚಿಪ್ಸ್ ಕೂಡ ಇಲ್ಲಿ ಹಾಕೋಬೋದು ನೀವು. ಇವಾಗ ನೋಡಿ, ಎಲ್ಲ ಕಡೆಯೂ ಹಾಕ್ಕೊಂಡಿದ್ದಾಯಿತು. ಇವಾಗ ಫ್ರಿಜ್ಜಲ್ಲಿ ಇಡೋಕ್ಕಿಂತ ಮುಂಚೆ ಒಂದು ಸರ್ತಿ ನೀಟಾಗಿ ಈ ಥರ ಟ್ಯಾಪ್ ಮಾಡ್ಕೊಂಬಿಡಿ. ಇವಾಗ ಮುಚ್ಚಳ ಮುಚ್ಚಿ ಓವರ್ನೈಟ್ ಬಿಟ್ಬಿಡಿ. ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ ಓವರ್ನೈಟ್ ಫ್ರಿಜ್ಜಲ್ಲಿ. ಯಾಕಂದರೆ ರಾತ್ರಿಯಲ್ಲಿ ಇಟ್ಟರೆ ನೀಟಾಗಿ ಐಸ್ ಕ್ರೀಮ್ ಆಗುತ್ತೆ ಫ್ರೆಂಡ್ಸ್. ಇವಾಗ ರಾತ್ರಿಯಲ್ಲಿ ಇಟ್ಟಾದಮೇಲೆ ನೋಡೋಣ ಬನ್ನಿ ಬೆಳಿಗ್ಗೆ ಏನಾಗುತ್ತೆ ಅಂತ. ನೋಡಿ, ರಾತ್ರಿಯೆಲ್ಲ ನಾನು ಬಿಟ್ಟಿದ್ದೀನಿ. ನಿಮ್ಮ ಹತ್ರ ರಾತ್ರಿ ಇಡೀ ಟೈಮ್ ಇಲ್ಲ ಅಂದರೆ ಒಂದು 8 ಅವರ್ ಆದರೂ ಇಡಿ ಫ್ರೆಂಡ್ಸ್ ಫ್ರಿಜ್ಜಲ್ಲಿ. ನೋಡಿ, ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಫ್ರೆಂಡ್ಸ್. ಇವಾಗ ಇದನ್ನು ನಾವು ಒಂದು ಬೌಲ್ಗೆ ತೆಗಿಯೋಣ ಬನ್ನಿ. ಯಾವ ಥರ ಆಗಿದೆ ಅಂತ ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ. ಆಮೇಲೆ ಇದನ್ನು ತಿನ್ನೋಕ್ಕಿಂತ ಮುಂಚೆ, ಸರ್ವ್ ಮಾಡೋಕ್ಕಿಂತ ಮುಂಚೆ ಫ್ರಿಜ್ಜಿಂದ ಒಂದು 10 ನಿಮಿಷ ಮುಂಚೆ ಎತ್ತಿಟ್ಕೊಂಡ್ಬಿಡಿ ಫ್ರೆಂಡ್ಸ್. ನೋಡಿ, ಯಾವ ಥರ ಒಳಗಡೆವರೆಗೂ ಆ ಚಿಕ್ಕದು ಪಲ್ಪ್ ಒಳಗಡೆವರೆಗೂ ಇದೆ ಫ್ರೆಂಡ್ಸ್. ಆಮೇಲೆ ನಾನು ಗಾರ್ನಿಷಿಂಗ್ ಅಂತ ಆವಾಗಲೇ ಮೇಲೆ ಸ್ವಲ್ಪ ಕ್ರೀಮ್ ಹಾಕ್ಕೊಂಡಿದ್ನಲ್ಲ, ಅದು ಕೂಡ ನೋಡಿ ಒಳಗಡೆವರೆಗೂ ಎಷ್ಟು ಚೆನ್ನಾಗಿ ಹೋಗಿದೆ. ಆಮೇಲೆ ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ. ಆಮೇಲೆ ನೋಡಿ, ಇವಾಗ ನಾನು ಮೇಲೆಯಿಂದ ಸ್ವಲ್ಪ ಪಿಸ್ತಾ ಹಾಕೋತಾ ಇದ್ದೀನಿ ಗಾರ್ನಿಷಿಂಗ್ಗೆ ಅಂತ. ನಿಮಗೆ ಇಲ್ಲಿ ಬೇಕು ಅಂದರೆ ಆವಾಗಲೇ ಹೇಳ್ದಂಗೆ ಚಾಕೋ ಚಿಪ್ಸ್ನ ಕೂಡ ಯೂಸ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ಮಕ್ಕಳಿಗೆ ಅನ್ಹೆಲ್ದಿ ಫುಡ್ನ ನಾವು ಕೊಡೋ ಬದಲು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ಟ್ರೈ ಮಾಡೋಕ್ಕೆ ಹೇಳಿ. ಸಮ್ಮರ್ ಬಂತಲ್ಲ, ಮಕ್ಕಳಿಗೆ ಹೆಲ್ದಿಯಾಗಿರೋವಂಥ ಐಸ್ ಕ್ರೀಮ್ನ ನೀವು ಕೂಡ ಮಾಡಿಕೊಡಿ ಫ್ರೆಂಡ್ಸ್. ಆಮೇಲೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಹೊಸ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ಕೂಡ ನೋಡಬಹುದು. ನಿಮಗೂ ಕೂಡ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಹಾಗೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಜೊತೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.